ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ನೀಡಿದ್ದು ಮಹಾರಾಷ್ಟ್ರದಲ್ಲಿ 200ಕ್ಕೂ ಹೆಚ್ಚು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದೇವೆ. ಜಾರ್ಖಂಡ್ನಲ್ಲಿ ನಾವು ನಿರೀಕ್ಷಿಸಿದಷ್ಟು ಮುನ್ನಡೆ ಸಿಕ್ಕಿಲ್ಲ. ಮಹಾರಾಷ್ಟ್ರದಲ್ಲಿ ಮೀಸಲಾತಿ ವಿಚಾರವಾಗಿ ಯಶಸ್ವಿಯನ್ನು ಹ್ಯಾಂಡಲ್ ಮಾಡಿದ್ದೆವು. ಗ್ಯಾರಂಟಿಗಳನ್ನು ನಾವೇ ಘೋಷಣೆ ಮಾಡಿದ್ದೆವು. ಮತಾಂಧರರು ಜಿಹಾದಿಗಳು ಕರೆ ಕೊಟ್ಟಿದ್ದರು. ನಾವು ಅದಕ್ಕೆ ಪ್ರತಿತಂತ್ರವನ್ನು ರೂಪಿಸಿದ್ದೆವು ಎಂದು ಹೇಳಿಕೊಂಡಿರ್ತಕ್ಕಂಥದ್ದು ಸಿಟಿ ರವಿ ಅವರು. ಹೇಗೆ ಕೆಲಸ ಮಾಡಿದೆ ಅನ್ನೋದು ಕೂಡ ಮುಂದಿನ ಗೆಲುವಿಗೆ ನೋಡ್ತಾ ಇದ್ದೆ. ಹಾವು ಏಣಿ ಆಟ ಆಡ್ತಾ ಈಗ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಟ್ ಫೀಲ್ಡಲ್ಲಿ ಕೆಲಸ ಮಾಡಿರೋ ಅನುಭವ, ಟಫ್ ಫೈಟ್ ಇದೆ. ಎರಡರಲ್ಲಿ ಬಿಜೆಪಿ ಗೆಲ್ಲುತ್ತೆ, NDA ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಕೆಲಸ ಅಂತೂ ಚೆನ್ನಾಗಿ ಮಾಡಿದ್ದೀವಿ. ಏನೋ ತೀರ್ಪು ಅದು ಜನರ ಕೈನಲ್ಲಿರೋದಲ್ಲ, ಪ್ರಯತ್ನ ಅಷ್ಟೇ ನಮ್ಮದು, ಫಲ ಜನರದ್ದು, ಅವ್ರು ಕೊಡೋದು. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ನಾನು ಸೇರಿದಂತೆ ಹಲವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಇಲ್ಲಿ ಕಲಬುರಗಿ ಜಿಲ್ಲೆಯ ಚಂದು ಪಾಟೀಲ್ ಬಂದಿದ್ದರು, ಸಿದ್ದಾಜಿ ಪಾಟೀಲ್ ಬಂದಿದ್ದರು, ಸಂಜಯ್ ಮಿಸ್ಕಿನ್ ಬಂದಿದ್ದರು, ನಮ್ಮ ಗುರು ಕಮ ಯಾದಗಿರಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಅವರು ಅಲ್ಲಿ ಕೆಲಸ ಮಾಡಿದರು. ಇದಲ್ಲದೆ ಬೆಳಗಾಮು, ಬೀದರ್ರು, ಬಿಜಾಪುರ, ಬಾಗಲಕೋಟೆಯ ಕಾರ್ಯಕರ್ತರು, ಬೆಂಗಳೂರಿನ ಕಾರ್ಯಕರ್ತರು ನಾವು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ. ನಾನು ಹತ್ತತ್ರ 2 ತಿಂಗಳು ಪಶ್ಚಿಮ ಮಹಾರಾಷ್ಟ್ರದ 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ತಂಡದ ಜೊತೆಗೆ ನಾನು ಕೆಲಸ ಮಾಡಿದ್ದೀವಿ. 200ಕ್ಕೂ ಹೆಚ್ಚು ಸ್ಥಾನಗಳ ಮುನ್ನಡೆಯನ್ನು ಕಾಪಾಡ್ಕೊಂಡಿದ್ದೀವಿ. ಈಗ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಮುಂಚೆ 221 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಕಾದ್ಕೊಂಡಿತ್ತು. ಒಂದು ಒಳ್ಳೆ ಆರಂಭಿಕ ಮುನ್ನಡೆ, ಇದೇ ಅಂತಿಮ ಫಲಿತಾಂಶ ಅಲ್ಲ. ಜಾರ್ಖಂಡ್ನಲ್ಲಿ ನಾವು ನಿರೀಕ್ಷೆ ಅಷ್ಟು ಪ್ರಮಾಣದ ಮುನ್ನಡೆ ಬಂದಿಲ್ಲ, ಆದರೆ ನನಗೆ ವಿಶ್ವಾಸ ಇದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ಕಡೆ NDA ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಆರಂಭಿಕ ಮುನ್ನಡೆ ಮಾತ್ರ ಅಲ್ಲ, ಅಂತಿಮ ಫಲಿತಾಂಶದಲ್ಲೂ ನಾವು 2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ನನಗಿರುವಂಥ ವಿಶ್ವಾಸ.